ಖಾಲಿ ಪಾತ್ರೆ ಅಂತ್ಯವಿಲ್ಲದ ಕೃಪೆ. ಒಂದು ಶಾಂತವಾದ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ವಾಸಿಸುತ್ತಿತ್ತು. ಅವರ ಸಣ್ಣ ಕುಸಿದ ಮನೆಯೊಳಗೆ ಹಲವಾರು ದಿನಗಳಿಂದ ಸರಿಯಾದ ಆಹಾರವೇ ಇರಲಿಲ್ಲ. ಮಕ್ಕಳು ಹಸಿವಿನಿಂದ ಅತ್ತರು. ಅವರ ದುರ್ಬಲ ಧ್ವನಿ ಮನೆಯೊಳಗೆ ಮೊಳಗುತ್ತಿತ್ತು. ತಂದೆ ಒಂದು ಮೂಲೆಯಲ್ಲಿ ನಿಶ್ಶಬ್ದವಾಗಿ ಕುಳಿತುಕೊಂಡು ಅಸಹಾಯಕನಾಗಿದ್ದ. ತಾಯಿ ಖಾಲಿ ಪಾತ್ರೆಯನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದಳು. ಆ ಪಾತ್ರೆಯ ಖಾಲಿತನದಿಂದ ಅವಳ ಮನಸ್ಸು ಇನ್ನಷ್ಟು ಭಾರವಾಗಿತ್ತು. ಆ ರಾತ್ರಿ ಮಕ್ಕಳ ನೋವನ್ನು ತಾಳಲಾರದೆ ತಾಯಿ ಒಂದು ಚಿಕ್ಕ ಎಣ್ಣೆ ದೀಪವನ್ನು ಹಚ್ಚಿ ಅನ್ನಪೂರ್ಣೇಶ್ವರಿ ಅಮ್ಮನ ಸಣ್ಣ ವಿಗ್ರಹದ ಮುಂದೆ ನಿಂತಳು. ಕೈಗಳನ್ನು ಜೋಡಿಸಿ ಕಣ್ಣೀರು ಹರಿಯುತ್ತಾ ಅವಳು ಪ್ರಾರ್ಥಿಸಿದಳು, ಅಮ್ಮ, ನನ್ನ ಬಳಿ ಏನೂ ಇಲ್ಲ. ದಯವಿಟ್ಟು ನನ್ನ ಮಕ್ಕಳಿಗೆ ಅನ್ನ ಕೊಡಮ್ಮ. ದೌರ್ಬಲ್ಯ ಮತ್ತು ನೋವಿನಿಂದ ಕುಟುಂಬವು ನಿದ್ರೆಗಜಾರಿತು. ಮುಂದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಮನೆಗೆ ತಾಗುತ್ತಿದ್ದಾಗ ಬಾಗಿಲಿನ ಬಳಿ ಮೃದುವಾದ ತಟ್ಟುವ ಶಬ್ದ ಕೇಳಿಸಿತು. ತಾಯಿ ಬಾಗಿಲು ತೆರೆದಾಗ ಒಂದು ವೃದ್ಧೆ ಮಹಿಳೆ ನಿಂತಿದ್ದಳು. ಅವಳ ಮುಖದಲ್ಲಿ ಶಾಂತಿ ಮತ್ತು ಮಮತೆ ತುಂಬಿತ್ತು. ಅವಳ ಕೈಯಲ್ಲಿ ಒಂದು ಸಣ್ಣ ಬಟ್ಟೆಯ ಚೀಲ ಇತ್ತು. ಇದನ್ನು ತೆಗೆದುಕೋ, ಈ ಅಕ್ಕಿಯನ್ನು ನಂಬಿಕೆಯಿಂದ ಬೇಯಿಸು ಎಂದು ಅವಳು ಮೃದುವಾಗಿ ಹೇಳಿದಳು. ತಾಯಿ ಆಶ್ಚರ್ಯಪಟ್ಟರೂ ಕೃತಜ್ಞತೆಯಿಂದ ಅದನ್ನು ಸ್ವೀಕರಿಸಿದಳು. ಅಕ್ಕಿ ಬಹಳ ಕಡಿಮೆಯಿತ್ತು, ಒಂದು ಊಟಕ್ಕೂ ಸಾಕಾಗದಷ್ಟು. ಆದರೂ ತನ್ನ ಪ್ರಾರ್ಥನೆಯ ಮೇಲೆ ನಂಬಿಕೆಯಿಟ್ಟು ಅವಳು ಅಡುಗೆ ಶುರುಮಾಡಿದಳು. ಅಕ್ಕಿ ಬೇಯುತ್ತಿದ್ದಂತೆ ಮನೆಯೊಳಗೆ ಸುಗಂಧ ಹರಡಿತು. ಮೊದಲಿಗೆ ಮಕ್ಕಳಿಗೆ ಊಟ ಹಾಕಿದಳು. ಅವರು ಹಸಿವಿನಿಂದ ತಿನ್ನಲು ಆರಂಭಿಸಿದರು. ನಂತರ ಗಂಡನಿಗೂ ನಂತರ ತನಿಗೂ ಹಾಕಿಕೊಂಡಳು. ಆದರೆ ಅವಳು ಪಾತ್ರೆಯನ್ನು ಮತ್ತೆ ನೋಡಿದಾಗ ಅದು ಇನ್ನೂ ತುಂಬಿಕೊಂಡಿತ್ತು. ಅವಳು ಮತ್ತೆ ಮತ್ತೆ ಹಾಕಿದರೂ ಆ ಅನ್ನ ಕಡಿಮೆಯಾಗಲಿಲ್ಲ. ಆಶ್ಚರ್ಯ ಕಣ್ಣೀರು ಸಂತೋಷದ ಕಣ್ಣೀರಿಗೆ ಮಾರ್ಪಟ್ಟಿತು. ಹಲವಾರು ದಿನಗಳ ನಂತರ ಆ ಮನೆಯೊಳಗೆ ನಗು ಮತ್ತೆ ಕೇಳಿಸಿತು. ಹಸಿವು ಮಾಯವಾಗಿ ಸಂತೋಷ ತುಂಬಿತು. ಹಠಾತ್ ಆ ವೃದ್ಧೆ ಮಹಿಳೆಯನ್ನು ನೆನೆದು ತಾಯಿ ಹೊರಗೆ ಓಡಿದಳು. ಆದರೆ ಅವಳು ಎಲ್ಲೂ ಕಾಣಿಸಲಿಲ್ಲ. ಅದರ ಬದಲು ಒಂದು ದಿವ್ಯ ಪ್ರಕಾಶ ಅವಳ ಮುಂದೆ ಮೂಡಿತು. ಆ ಪ್ರಕಾಶದೊಳಗೆ ಅನ್ನಪೂರ್ಣೇಶ್ವರಿ ಅಮ್ಮನೇ ದರ್ಶನ ನೀಡಿದರು. ಹಸ್ತದಲ್ಲಿ ಬಂಗಾರದ ಪಾತ್ರೆ ಮತ್ತು ಕರಂಡಿ, ಮುಖದಲ್ಲಿ ಕರುಣೆ ತುಂಬಿ. ತಾಯಿ ಭಕ್ತಿಯಿಂದ ನೆಲಕ್ಕೆ ಮಣಿದರು. ಅವಳಿಗೆ ಅರ್ಥವಾಯಿತು, ಅವಳು ಬಂದ ವೃದ್ಧೆ ಮಹಿಳೆಯೇ ದೇವಿಯ ರೂಪ. ಆ ದಿನದಿಂದ ಆ ಕುಟುಂಬಕ್ಕೆ ಹಸಿವು ಎಂದಿಗೂ ಬಂದಿಲ್ಲ. ಅವರ ಮನೆ ಸರಳವಾಗಿಯೇ ಇತ್ತು, ಆದರೆ ಅವರ ಹೃದಯಗಳು ನಂಬಿಕೆ, ಕೃತಜ್ಞತೆ ಮತ್ತು ದೇವಿಯ ಅನಂತ ಕೃಪೆಯಿಂದ ತುಂಬಿಕೊಂಡಿತ್ತು. ಶಿಕ್ಷಣ: ನಿಜವಾದ ಭಕ್ತಿಯಿದ್ದರೆ ದೇವರು ಯಾರನ್ನೂ ಹಸಿವಿನಿಂದ ಬಿಡುವುದಿಲ್ಲ.